ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಚಾನಲಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಾನು ಕೆಲವಷ್ಟು ಟಿಪ್ಸ್ ಹೇಳ್ತೀನಿ. ನಿಮ್ಮ ಒಂದು ಚಾನಲಲ್ಲಿ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನಾನು ಟಿಪ್ಸ್ ಹೇಳ್ತೀನಿ. ಹೇಳ್ಬೇಕು ಟಿಪ್ಸ್ ಪ್ರತಿಯೊಂದು ನೀವು ಇಂಪಾರ್ಟೆಂಟ್. ನಾನು ಹೇಳುವಂಥ ಟಿಪ್ಸನ್ನು ನೀವು 100% ವರ್ಕ್ ಮಾಡಿದರೆ ನಿಮ್ಮ ಒಂದು ಚಾನಲಲ್ಲಿ ನೀವು ಕೂಡ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. 4000 ವಾಚ್ ಟೈಮ್ ಕಂಪ್ಲೀಟ್ ನೀವು ಮಾಡಿ ಮಾನಿಟೈಸೇಷನ್ ಮಾಡ್ತಾರೆ. ಅದು ಹೇಗಪ್ಪ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಂತ ನಾನು ನಿಮಗೆ ಕೆಲವಷ್ಟು ಟಿಪ್ಸ್ ಕೊಡ್ತೀನಿ. ಆ ಟಿಪ್ಸನ್ನು ನೀವು ಖಂಡಿತ ವರ್ಕ್ ಮಾಡಬೇಕು. ಹೇಳ್ಬೇಕಾರೆ ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನಿಮಗೆ ಟಿಪ್ಸ್ ಅರ್ಥ ಆಗುತ್ತೆ. ಹೇಳ್ಬೇಕಾರೆ ನನ್ನ ಫಾಲೋವರ್ಸ್ ಯಾರಾದರೆ ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ, ನೀವು ಏನು ಮಾಡ್ತಾಯಿದ್ರೆ, ಏನು ಮಾಡಿ ನಿಮ್ಮೊಂದು ವಾಚ್ ಟೈಮ್ ಇನ್ಕ್ರೀಸ್ ಮಾಡ್ತಾಯಿರಾ ಅಂತ ತುಂಬ ಜನ ಕೇಳ್ತಾಯಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ರೆ ನಾನು ಟಿಪ್ಸ್ ನಿಮಗೆ ಈ ಕೆಲವಷ್ಟು ಟಿಪ್ಸ್ ಹೇಳ್ತಾಯಿದ್ದೀನಿ. ನಾನು ನನ್ನ ಕನ್ನಡ ಟೆಕ್ ಎಡಿಟ್ ಚಾನಲ್ನಿಂದ ನಿಮಗೆ ಕೆಲವಷ್ಟು ಟಿಪ್ಸ್ ಹೇಳ್ತೀನಿ. ಆ ಟಿಪ್ಸ್ನಿಂದ ನಿಮ್ಮೊಂದು ಚಾನಲ್ ಬೇಗ ಅಂದರೆ ಬೇಗ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ಇವತ್ತೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದೇ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಹೇಳ್ಬೇಕು, ನಾನು ಸದ್ಯದಲ್ಲಿ ಈಗ ಹೇಳ್ಬೇಕಾದ್ರೆ 3K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಇದೇ ಥರ ನಾನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಎಲ್ಲರಿಗೂ ಹೇಳ್ತಿದ್ದೀನಿ, ಈ ವಿಡಿಯೋ ಕೊನೆಯವರಿಗೆ ನೋಡಿದರೆ ಮಾತ್ರ ನಿಮಗೆ ಕೆಲವಷ್ಟು ಟಿಪ್ಸ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂತ ಬನ್ನಿ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಮೊದಲನೇಗೆ ಹೇಳ್ಬೇಕಾದ್ರೆ ನಾನು ಪ್ರತಿಯೊಂದು ಹೇಳುವಂಥ ಟಿಪ್ಸ್ ಪ್ರತಿಯೊಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್. ಮೊದಲನೇಗೆ ಹೇಳ್ಬೇಕಾದ್ರೆ ನಿಮ್ಮ ಒಂದು ಚಾನಲಲ್ಲಿ ನೀವು 4000 ವಾಚ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಟಿಪ್ಸ್ ಏನೂ ಇಲ್ಲ. ನೀವು ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ದಿನದಲ್ಲಿ ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಬೇಕು, ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ದಿನಕ್ಕೆ ಇಲ್ಲಾಂದ್ರೆ ಮಿನಿಮಮ್ 4 ವೀಡಿಯೋ ಆಗಲಿಲ್ಲ ಅಂದರೆ 3 ವಿಡಿಯೋಲೆ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು. ನೀವು 4000 ವಾಚ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಈ ಥರ ಮಾಡಿ ನೀವು ದಿನಕ್ಕೆ 4 ವೀಡಿಯೋ ಅಪ್ಲೋಡ್ ಮಾಡಬೇಕು. 4 ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ನಿಮ್ಮೊಂದು ವೀಡಿಯೋ ವಾಚ್ ಟೈಮ್ ಬರಲಿಲ್ಲ ಅಂದ್ರೆ ನಡೀತೆ, ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಬೇಕು. ಒಂದು ವಿಡಿಯೋ ಒಂದು ವಾಚ್ ಟೈಮ್ ಬಂದರು, 1 ಅವರ್ಸ್ ವಾಚ್ ಟೈಮ್ ಬಂದರೂ ನಿಮಗೆ ಕವರ್ ಆಗುತ್ತೆ. ವಾಚ್ ಟೈಮ್ 4000 ವಾಚ್ ಟೈಮ್ ಕವರ್ ಆಗುತ್ತೆ ಹೇಳ್ಬೇಕಾರೆ. ಆ ಥರ ನೀವು ದಿನಾಲೂ 4 ವಿಡಿಯೋ ಅಪ್ಲೋಡ್ ಮಾಡಿ 3-4 ಅಪ್ಲೋಡ್ ಮಾಡ್ತಾ ಬಂದರೆ ಆ ಥರಲ್ಲಿ ಒಂದು ವಿಡಿಯೋ ನಿಮಗೆ ಕೈ ಹಿಡಿಯುತ್ತೆ. ಆ ಥರಲ್ಲಿ ಒಂದು ವಿಡಿಯೋ ನಿಮಗೆ ತುಂಬ ವೈರಲ್ ಮಾಡಿ ಕೊಡುತ್ತೆ. ಅದಕ್ಕೋಸ್ಕರ ಹೇಳೋದು ದಿನಾಲೂ 4 ವಿಡಿಯೋ ಅಪ್ಲೋಡ್ ಮಾಡಿ, 4 ಇಲ್ಲಾಂದರೆ 3 ವಿಡಿಯೋ ಅಪ್ಲೋಡ್ ಮಾಡಿ. ದಿನಾಲೂ ವಿಡಿಯೋ ಅಪ್ಲೋಡ್ ಮಾಡಿ ಮೊದಲನೇ ಟಿಪ್ಸ್. ಇನ್ನು ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದ್ದರೆ ಬೇಗ ಬನ್ನಿ. ಎಲ್ಲರ ನಿಮ್ಮ ಒಂದು ಫಾಲೋವರ್ಸ್ಗೆ ನಿಮ್ಮ ಫಾಲೋವರ್ಸ್ ಜೊತೆ ನೀವು ಲೈವ್ ಇಷ್ಟ ಮಾಡಬೇಕತ್ತೆ, ಲೈವ್ ಆಗಿ ಮಾತಾಡ್ಬೇಕತ್ತೆ, ನೀವು ಲೈವ್ ಬರಬೇಕತ್ತೆ. ನಿಮ್ಮೊಂದು ಚಾನಲಲ್ಲಿ ಲೈವ್ ಅಂದ ತಕ್ಷಣ ನನ್ನ ಫಾಲೋವರ್ಸ್ಗೆಲ್ಲ ನೆನಪಾಗಿರೋ ಬ್ರೋ ನೀವು ಲೈವ್ ಬರ್ಬೇಕಂತ ಇದ್ದಾರೆ, ಆದರೆ ನೀವೇ ಬಂದಿಲ್ಲ ನಿಮ್ಮ ಚಾನಲಲ್ಲಿ ಅಂತ ಇದ್ದಾರೆ ಅನ್ನಿರ್ಬೋದು. ಇಲ್ಲ, ನಾನು ಮುಂದಿನ ತಿಂಗಳು ಬರ್ತೀನಿ, ಯಾಕೆಂದರೆ ಹೇಳ್ಬೇಕಾದ್ರೆ ನನ್ನ ಚಾನಲಿಗೆ ಸ್ಟ್ರೈಕ್ ಇತ್ತು, ಅದಕ್ಕೋಸ್ಕರ ಬಂದಿಲ್ಲ. ನಾನು ಕೂಡ ನಿಮ್ಮ ಮುಂದೆ ಬರ್ತೀನಿ. ನಾನು ನನ್ನ ಫಾಲೋವರ್ಸ್ ಕೂಡ ನನ್ನ ಫೀಲಿಂಗ್ಸ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಕೂಡ ಲೈವ್ ಬರ್ತೀನಿ. ಲೈವ್ ಬರಲೋ ಬೇಡೋ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತು ಹೇಳ್ತಾನೆ. ಈಗ ಬನ್ನಿ, ನಂದು ಬಿಡಿ ನಿಮ್ಮದು ನೋಡಿ. ಸ್ವಲ್ಪ ಕೆಮ್ಮು ಜಾಸ್ತಿ ಹೇಳ್ಬೇಕಾರೆ ನೀವು ಜಾಸ್ತಿ ಲೈವ್ ಬರ್ಬೇಕೈತೆ. ಲೈವ್ ಬರೋದ್ರೆ ಏನಾಗುತ್ತೆ ಅಂದರೆ ನೀವು ಎಷ್ಟು ಲೈವ್ ಬರ್ತಾರೆ ಅಷ್ಟು ನಿಮ್ಮ ಫಾಲೋವರ್ಸು ನಿಮ್ಮ ಮೇಲೆ ಇನ್ಕ್ರೀಸ್ ಆಗ್ತಾರೆ. ಲೈವ್ ಬರ್ಬೇಕೈತೆ. ನೀವು ಜಾಸ್ತಿ ಇನ್ಕ್ರೀಸ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಹೇಳ್ಬೇಕಾರೆ ನೀವು ಎಷ್ಟು ಸತಿ ನೀವು ಲೈವ್ ಬರ್ತಾರೆ ಅಷ್ಟು ನಿಮಗೆ ನೀವು ಲೈವ್ ಬಂದಷ್ಟು ನಿಮ್ಮ ಫಾಲೋವರ್ಸ್ ಜಾಸ್ತಿ ನಿಮ್ಮ ಮೇಲೆ ಇನ್ಕ್ರೀಸ್ ಆಗ್ತಾರೆ. ನಿಮ್ಮನ್ನು ನೋಡ್ತಾರೆ, ನೋಡಿ ನಿಮ್ಮ ಜೊತೆ ಅವರು ಸ್ವಲ್ಪ ಕಮೆಂಟ್ ಮಾಡಿ ಅವ್ರ ಮೂಲಕ ಅವರನ್ನು ಏನಾದ್ರೂ ನೀವು ಲೈವ್ ಬಂದ ತಕ್ಷಣ ಮತ್ತು ಲೈವ್ ಬಂದ ತಕ್ಷಣ ನೀವು ಮಾರಿ ತೋರಿಸಿ ಗಪ್ಪ ಲೈವ್ ಆದಾಗ ನೋಡಲ್ಲ, ಅವ್ರ ಜೊತೆ ನೀವು ನಿಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೋಬೇಕು. ಅವ್ರ ಜೊತೆ ನೀವು ಮಾತಾಡಬೇಕು, ಯಾವುದೇ ಮುಚ್ಚಿ ಮೆರೆ ಇಲ್ಲದೆ ನೀವು ಮಾತಾಡಬೇಕು ನಿಮ್ಮ ಫಾಲೋವರ್ಸ್ ಜೊತೆ. ಆವಾಗ ನಿಮ್ಮನ್ನೇ ಅರ್ಥ ಮಾಡಿ ಆವಾಗ ನಿಮ್ಮೊಂದು ವಾಚ್ ಟೈಮ್ ನಿಮ್ಮನ್ನ ನೋಡ್ತಾರೆ. ಅವರು ಅನ್ಕೋತಕ್ಕ ನಿಮ್ಮನ್ನ ವೀಡಿಯೋ ನೋಡೋಲ್ಲ. ಹೇಳ್ಬೇಕಾರೆ ನೀವು ಅವರಿಗೆ ಇಷ್ಟ ಆಗೋ ಥರ ನೀವು ಆ ಥರ ಮಾಡಬೇಕು. ಮೊದಲು ಎರಡನೇ ಟಿಪ್ಸ್ ಹೇಳ್ಬೇಕಾರೆ ನೀವು ಅವ್ರ ಜೊತೆ ನೀವು ಲೈವ್ ಸ್ಟ್ರೀಮ್ ಮಾಡಬೇಕು. ಲೈವ್ ಸ್ಟ್ರೀಮ್ ಮಾಡ್ಬೇಕಾರೆ ನಿಮ್ಮ ಫಾಲೋವರ್ಸ್ ನೋಡಬೇಕು. ಲೈವ್ ಸ್ಟ್ರೀಮ್ ಮಾಡೋದ್ರೆ ನಿಮಗೆ ವಾಚ್ ಟೈಮ್ ಕೂಡ ಬರುತ್ತೆ, ಕೌಂಟ್ ಆಗುತ್ತೆ. ಹೇಳ್ಬೇಕಾರೆ 50 ಜನ ನೋಡಕತ್ತಾರೆ ನಿಮ್ಮೊಂದು ಲೈವ್, 50 ಜನ ನೋಡಕತ್ತಾರೆ 50 ಅವರ್ಸ್ ವಾಚ್ ಟೈಮ್ ಬರುತ್ತೆ ನಿಮಗೆ. ಹೇಳ್ಬೇಕಾರೆ 1 ಅವರ್ಸ್ ಲೈವ್ ಮಾಡಿದರೆ ನೀವು 50 ಅವರ್ಸ್ ವಾಚ್ ಟೈಮ್ ಬರುತ್ತೆ. ಇದರಿಂದ ಕೂಡ ಬೇಗ ನೀವು 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ರೀಚ್ ಆಗೋಕ್ಕೆ ಚಾನ್ಸ್ ಇದೆ. ಬೇಗ ಅಂದರೆ ಬೇಗ ಕಂಪ್ಲೀಟ್ ಆಗ್ತೀರಾ. ಇದು ಎರಡನೇ ಟಿಪ್ಸ್. ಇನ್ನು ಮೂರನೇ ಟಿಪ್ಸ್ ಬಂದುಬಿಟ್ಟು ಏನೂ ಇಲ್ಲ, ಜಸ್ಟ್ ಏನೂ ಇಲ್ಲ, ನೀವು ಏನು ಮಾಡ್ಬೇಕಾರೆ ಟ್ರೆಂಡಿಂಗ್ ವೀಡಿಯೋಸ್ಗಳು ಯಾಕೆ ಕಂಟೆಂಟ್ಸ್ ವಿಡಿಯೋ ಮಾಡ್ತಾರೆ ಆ ಕಂಟೆಂಟ್ಸ್ ಟ್ರೆಂಡಿಂಗ್ ಬಗ್ಗೆ ವೀಡಿಯೋ ಮಾಡ್ಕೋತೆ. ನೀವು ಟ್ರೆಂಡಿಂಗ್ ಈಗಿನ ಟೈಮ್ನಲ್ಲಿ ಯಾವ ಟ್ರೆಂಡ್ ಇದೆ ಆ ಟ್ರೆಂಡ್ ಬಗ್ಗೆ ನೀವು ವೀಡಿಯೋ ಮಾಡ್ಕೋತೆ. ಈ ಥರ ಅಂತ ಅವ್ರಿಗೆ ಸ್ವಲ್ಪ ಅರ್ಥ ಆಗಬೇಕು. ಆ ಥರ ನೀವು ಕ್ಲಿಯರಿಟಿ ಕೊಡಬೇಕು. ಆ ಥರ ನಿಮ್ಮ ಒಂದು ಕಂಟೆಂಟ್ಸ್ ರೀಚ್ ಆಗಬೇಕು, ಅವ್ರಿಗೆ ಇಷ್ಟ ಆಗಬೇಕು. ಆ ಥರ ನೀವು ವೀಡಿಯೋ ಮಾಡಬೇಕು. ಆ ಥರ ವೀಡಿಯೋ ಮಾಡಿದಾಗ ನಿಮ್ಮೊಂದು ಜನರು ಏನು ಮಾಡ್ತಾರೆ, ಇವರು ಸಖತ್ತಾಗಿ ವೀಡಿಯೋ ಮಾಡ್ತಾರೆ ಬಾ ಅಂತ ತಿಳ್ಕೊಂಡು ನಿಮ್ಮೊಂದು ವೀಡಿಯೋ ನೋಡ್ತಾರೆ. ವೀಡಿಯೋ ಕೊನೆಯವ್ರಿಗೆ ನೋಡ್ತಾರೆ. ಆ ಥರ ನೀವು ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು, ಅವ್ರನ್ನ ಅಟ್ರಾಕ್ಟಿವ್ ಮಾಡ್ಕೋಬೇಕು. ಅವರು ನಿಮ್ಮ ವೀಡಿಯೋ ಬಿಟ್ಟು ಎಲ್ಲಿ ಹೋಗ್ಬಾರ್ದು. ಆ ಥರ ನೀವು ಅವರನ್ನು ಮೈಂಡನ್ನು ಸೆಳಿಬೇಕು. ಅವರನ್ನು ನೀವು ಸೆಳಿಬೇಕು ಮೊಬೈಲಿಂದ. ಇವ್ರನ್ನ ನಾನು ವೀಡಿಯೋ ನೋಡಬೇಕು, ಈ ಥರ ನೀವು ಸೆಳಿಬೇಕು. ಆಗ ಮಾಡಿದಾಗ ನಿಮ್ಮೊಂದು ವಾಚ್ ಟೈಮ್ ಬೇಗ ಕಂಪ್ಲೀಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಏನಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇನು ಮಾಡ್ಬೇಕು, ಈ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದ ಎಲ್ಲ ಕಡೆ ಶೇರ್ ಮಾಡ್ಬೇಕೈತಿ. ನಿಮ್ಮೊಂದು ವಿಡಿಯೋ ಲಿಂಕು ಎಲ್ಲ ಕಡೆ ಶೇರು, ಆ ಗ್ರೂಪ್ ಈ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡ್ಬೇಕೈತೆ.
ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಜನ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರೋರು ಏನು ಮಾಡ್ತಾರೆ ವಿಡಿಯೋ ನೋಡ್ತಾರೆ, ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನು ಬರುತ್ತೆ ವಾಚ್ ಟೈಮ್ ಬರುತ್ತೆ. ವಾಚ್ ಟೈಮ್ ಬರೋದಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡ್ಕೋತಾರೆ. ಇಷ್ಟೇ, ಏನೂ ಇಲ್ಲ. ನೀವು ದಿನಾಲು ವಿಡಿಯೋ ಅಪ್ಲೋಡ್ ಮಾಡಬೇಕು, ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿ ದಿನಾಲು ನೀವು ಲೈವ್ ಬರಬೇಕು, ಲೈವ್ ಬಂದು ನಿಮ್ಮ ಜನರ ಜೊತೆ ಮಾತಾಡಬೇಕು, ನಿಮ್ಮೊಂದು ಫೀಲಿಂಗ್ಸ್ ಶೇರ್ ಮಾಡಬೇಕು, ಅವ್ರ ಜೊತೆ ಎಲ್ಲ ಕ್ಲಿಯರಾಗಿ ಯಾವುದೇ ಮುಚ್ಚೆ ಮರೆ ಇಲ್ಲದೆ ಮಾತಾಡಬೇಕು. ನೀವು ಎಲ್ಲ ಸೋಷಿಯಲ್ ಮೀಡಿಯಾ ಕಡೆ ಶೇರ್ ಮಾಡಿ ಆವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು. ಆವಾಗ ನಿಮಗೆ ಇದನ್ನಾಗುತ್ತೆ. ಮತ್ತು ಹೇಳ್ಬೇಕಾರೆ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ನೀವು ಬೇಗ ಅಂದರೆ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಎಲ್ಲದೂ ಇಷ್ಟೇ. ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಾರೆ ಇಷ್ಟೇ ಮಾಡಬೇಕು. ನೀವು ಇಷ್ಟು ಮಾಡಿದರೆ ಇದು ಮಾಡ್ಬೋದು. ಅದೇನೋ ದುಡ್ಡು ಕೊಟ್ಟು ಅಮೌಂಟ್ ಕಟ್ಟಿ ಏನೋ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಅದು ಅಮೌಂಟ್ ಕಟ್ಟಿಗೆ ವಾಚ್ ಟೈಮ್ ಅದು ಯಾರು ಕಂಪ್ಲೀಟ್ ನಾನು ಫಾಲೋವರ್ಸ್ ಇರ್ತಾಯಿದ್ದೀನಿ. ನೀವು ಚಾನಲ್ ನಡೆಸ್ತಾ ಇದ್ದರೆ ಯಾವುದೋ ಕಾರಣಕ್ಕೂ ಅಮೌಂಟ್ ಕಟ್ಟಿ ನಿಮ್ಮ ಒಂದು ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಿಮ್ಮೊಂದು ಫಾಲೋವರ್ಸ್ನಿಂದ ನೀವು ಸ್ವತಃ ನೀವೇ ಕಂಪ್ಲೀಟ್ ಮಾಡಿ ನೀವೇ ಇದು ಮಾಡಿದಾಗ ನಿಮ್ಮದೊಂದು ಗುರಿ ಸಾಯ್ತದೆ. ಹೇಳ್ಬೇಕಾರೆ ನೀವು ಸ್ವತಃ ನೀವು ಒಂದು ಗುರಿ ಇಟ್ಟು ನೀವೇ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದರೆ ನಿಮ್ಮದೊಂದು ಅದು ಆಸೆ. ಇನ್ನೊಬ್ಬರಿಗೆ ಈಗ ಹೇಳ್ಬೇಕಾರೆ ನೀವು ಇನ್ನೊಬ್ಬರ ಕೈಯಲ್ಲಿ ಇನ್ನೊಬ್ರಿಗೆ ದುಡ್ಡು ಕಟ್ಟಿ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು ವ್ಯರ್ಥ, ವ್ಯರ್ಥ. ನೀವು ಫಲಿತಾಂಶ ಸಿಗ್ಬೇಕಂದ್ರೆ ನೀವೇ ನಿಮ್ಮ ಕೈಯಲ್ಲಿ ನೀವೇ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋ. ಅದು ಹೇಗೆಂದರೆ ಈ ಥರ ನೀವು ಒಳ್ಳೆ ಕಂಟೆಂಟ್ಸ್ ಕೊಡಿ. ಯಾಕೆ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ ಅಂತ ನೋಡೋಣ ನಾವು ಅಂತ ಹೇಳ್ತಾ ಇವತ್ತೊಂದು ಕೆಲವಷ್ಟು ಟಿಪ್ಸ್ ಹೇಳಿದ್ದೀನಿ. ಇವತ್ತೊಂದಿಲ್ಲ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಕೆಮ್ಮು ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಟಿಪ್ಸ್ ಏನು ಅನಿಸಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಎಲ್ಲ ನನ್ನ ಫಾಲೋವರ್ಸ್ಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ಲೈವ್ ಬರೋಣ ಅಂತ ಇದ್ದೀನಿ. ನೀವು ಕಮೆಂಟ್ ಹಾಕಿರೋ ಲೈವ್ ಬರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಫಾಲೋವರ್ಸ್ಗೆ ಎಲ್ಲರಿಗೂ ಒಂದೇ ರಿಕ್ವೆಸ್ಟ್ ಏನಂದರೆ ಬೇಗ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಲೈಕ್ ಮಾಡಿಲ್ಲ, ಆಗ ಅದ್ರ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರಿಗೆ ಬಾಯ್. ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೆ ಜೈ ಹಿಂದ್ ಅಂತ ಹೇಳ್ತಾ ಬಾಯ್.